ನಿಮ್ಮ ಮಾಂಸಮಯ ಶರೀರ ಮಂತ್ರಮಯ ಆಗ್ತೈತಿ. ಯಾಕಪ್ಪ ಅಂದ್ರ ಜ್ಞಾನಿಗಳ ಒಂದು ಮಾತನ್ನು ಹೇಳಿದ್ರು, ಉರಿಯುವ ಕೆಂಡದಲ್ಲಿ ತೃಣವನ್ನು ತಂದಿರಿಸಿದರೆ ಆ ತೃಣವು ಅಲ್ಲಿ ಇಲ್ಲವಾದಂತೆ ಶ್ರೀ ಗುರುವಿನ ಚರಣದ ಮೇಲೆ ಎಂಬ ಭಾವವ ನುಳುಹಿದರೆ ನಮ್ಮ ದೇಹವೇ ಶಿವಮಯ ಕಾಣ ರಾಮನಾಥ ಅಂತ ಒಂದು ಮಾತನ್ನು ಹೇಳಿದ್ರು. ಅದಕ್ಕೆ ನೀವು ಅಲ್ಲೇ ಕುಂತ ಇವತ್ತಿಗೆ ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ ಸಾಕು, ನೀವು ಕೂಡ ಪಾವನರು ಆಗ್ತೀರಿ ಅಂತಕ್ಕಂಥ ಮಾತನ್ನ ನನಗೆ ವಿಶ್ವಾಸ ಐತಿ. ಇನ್ನ ಟೈಮ್ ಇಲ್ಲ. ನಾಟಕದ ವಿಷಯಕ್ಕೆ ಬರುದಪ್ಪ ಅಂದ್ರ ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರ. ಸಮಾಜದೊಳಗೆ ಇವತ್ತು ಹೆಣ್ಣು ಯಾವ ರೀತಿ ಕಟ್ಟಪ್ಪಣಿಯೊಳಗೆ ಜೀವನ ಕಳಿತೈತಿ ಅನ್ನೋದ್ರ ಬಗ್ಗೆ ನಾವು ನೀವು ಕೂಡ ಯೋಚನೆ ಮಾಡಬೇಕಾಗ್ತದ. ತವರ ಮನೆಯಲ್ಲಿ ಹುಟ್ಟಿ ಗಂಡನ ಮನೆಗೆ ಹೋಗಿ ತನ್ನ ಕೀರ್ತಿ ಕಳಸವನ್ನ ಬೆಳಗಬೇಕಾದ್ರ ಆ ಹೆಣ್ಣು ಹುಟ್ಟಿದ ಮನೆಯಲ್ಲಿ ಮಗಳಾಗಿ, ಕೊಟ್ಟ ಮನೆಯಲ್ಲಿ ಮಡದಿಯಾಗಿ, ಸೊಸೆಯಾಗಿ, ಅತ್ತಿಯಾಗಿ, ಅತ್ತಿಗೆಯಾಗಿ, ನಾದಿನಿಯಾಗಿ, ಅಜ್ಜಿಯಾಗಿ ಕಾಲ ಕಳೆದು ತನ್ನ ಹೆಣ್ಣಿ ಶೃಂಗಾರವಾಗಿರ್ತಕ್ಕಂಥ ಶೀಲವನ್ನು ಗೌಪ್ಯವಾಗಿಟ್ಟುಕೊಂಡು ಆ ಎರಡು ಮನೆಯ ಕೀರ್ತಿ ತರಬೇಕಾದ್ರ ಹೆಣ್ಣೆ ಜಗದ ಕಣ್ಣು, ಹೆಣ್ಣಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿಲ. ಹರಿಹರ ಬ್ರಹ್ಮಾದಿಗಳಿಗೆ ಜನ್ಮ ನೀಡಿದ್ದು ಹೆಣ್ಣು. ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಹೆಣ್ಣಿನ ಒಂದು ನೀತಿಯ ನಾಟಕ ಇವತ್ತು ಈ ರಂಗಭೂಮಿಯ ಮೇಲೆ ನನ್ನ 34ನೇ ಕೃತಿಯಾಗಿ ತಮ್ಮ ಮುಂದೆ ಬಿಂಬಿಸ್ತಾ ಇದೆ. ಇವತ್ತು ಯಾವುದೇ ಕವಿ ಯಾವನೇ ನಾಟಕ ಬರೆದ್ರು ಕೂಡ ಈ ಜೀವನದ ಒಂದು